ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾದಿರಾಜತೀರ್ಥ ಶ್ರೀಪಾದಂಗಳವರ ದಿವ್ಯವಾದಂತಹ ಆರಾಧನಾ ಮಹೋತ್ಸವ. ಈ ಆರಾಧನಾ ಮಹೋತ್ಸವದಲ್ಲಿ ಇಷ್ಟು ದಿನಗಳ ಕಾಲ ಲಕ್ಷ್ಮೀ ಶೋಭಾನದ ಅರ್ಥ ವಿವರಣೆಯನ್ನು ಏನು ಭಗವಂತ ಒಳಗಡೆ ನಿಂತು ಮಾಡಿಸಿದ, ಅದನ್ನು ಅವನಿಗೆ ಸಮರ್ಪಣೆ ಮಾಡುವಂತಹ ದಿವ್ಯವಾದ ಸಂದರ್ಭ ಬಂದೊದಗಿದೆ. ಹಯವದನ ತನ್ನ ಪ್ರಿಯರಾದಂತಹ ವಾದಿರಾಜತೀರ್ಥ ಶ್ರೀಪಾದಂಗಳವರಿಗೆ ಅನುಗ್ರಹವನ್ನು ಮಾಡಿ ರಚನೆ ಮಾಡಲು ಪ್ರೇರೇಪಿಸಿದಂತಹ ಪದ ಇದು ಲಕ್ಷ್ಮೀ ಶೋಭಾನ ಎನ್ನುವಂತಹ ಪದ. ಈ ಲಕ್ಷ್ಮೀ ಶೋಭಾನ ಪದವನ್ನು ನಿತ್ಯದಲ್ಲಿ ಯಾರು ಚಿಂತನೆ ಮಾಡ್ತಾರೋ, ಯಾರು ನಿತ್ಯದಲ್ಲಿ ಪಠಣ ಮಾಡ್ತಾರೋ, ಯಾರು ಅರ್ಥಾನುಸಂಧಾನಪೂರ್ವಕವಾಗಿ ಇದನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಇದ್ದಾರೋ ಅಂಥವರಿಗೆ ಆಯುಷ್ಯ ಭವಿಷ್ಯ ಇದು ನಿತ್ಯದಲ್ಲಿ ಹೆಸ್ತದೆ, ನಿತ್ಯದಲ್ಲಿ ಅಭಿವೃದ್ಧಿಯಾಗ್ತದೆ ಅನ್ನೋದಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಾವೇ ತಿಳಿಸಿದ್ದಾರೆ. ಅಂದ ನುಡಿ ಪುಸಿಯಾಗಬಾರದು, ಬಂದ ಭಾಗ್ಯವು ಪೋಗಬಾರದು, ಕುಂದು ಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ. ನಿಂದೆ ಮಾಡುವ ಜನರ ಸಂಗವು ಎಂದಿಗಾದರೂ ದೊರೆಯಬಾರದು ಎಂದು ನಿನ್ನನು ಬೇಡಿಕೊಂಬೆನು ಶೇಷಗಿರಿವಾಸ ಅಂತ ಹೇಳಿದಂತೆ ನಿತ್ಯದಲ್ಲಿ ನಮ್ಮಲ್ಲಿ ಅಭಿವೃದ್ಧಿಯಾಗಬೇಕಂತೆ. ಏನು ಅಭಿವೃದ್ಧಿಯಾಗಬೇಕು? ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ. ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿಯನಗಿತ್ತು. ಹೃದಯ ಮಧ್ಯದಿ ನಿನ್ನ ರೂಪವು, ವದನದಲ್ಲಿ ತವ ನಾಮ ಮಂತ್ರವು, ಸದಯ ಪಾಲಿಸೋ ಬೇಡಿಕೊಂಬೆನೋ ಶೇಷಗಿರಿವಾಸ ಅಂತ ಹೇಳ್ತಾ ಇದ್ದಾರಲ್ಲ. ಆ ನಿಟ್ಟಿನಲ್ಲಿ ನಮಗೆ ಇವೆಲ್ಲವೂ ಕೂಡ ಅಭಿವೃದ್ಧವಾಗಬೇಕು. ಇದೆಲ್ಲ ಅಭಿವೃದ್ಧಿಯಾಗಬೇಕಾದರೆ ನಮಗೆ ಆಯುಷ್ಯ ಇರಬೇಕು, ಒಳ್ಳೆಯ ಭವಿಷ್ಯ ನಿರೂಪಣೆ ಆಗಬೇಕು. ಆ ನಿಟ್ಟಿನಲ್ಲಿ ಈ ಪದವನ್ನು ನಿತ್ಯದಲ್ಲಿ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಆಯುಷ್ಯ ಭವಿಷ್ಯ ದಿನದಿನಕ್ಕೆ ಹೆಚ್ಚುವುದು. ನಿರಾಯಾಸದಿಂದ ಸುಖಿಪರು. ದೇವರ ಹತ್ರ ಒಂದನ್ನೇ ಕೇಳ್ತೀವಿ ನಾವು, ಏನು ಗೊತ್ತಾ? ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ. ಅನಾಯಾಸವಾಗಿ ಮರಣ ಬರಲಿ ಭಗವಂತ, ಯಾರಿಗೂ ಕೂಡ ಭಾರವಾಗಿ ಹೋಗುವುದು ಬೇಡ. ಎಲ್ಲ ಭಾರವನ್ನು ಹೊರುವಂತಹ ನೀನು ನನ್ನ ಭಾರವನ್ನು ನೀನೇ ಹೊತ್ತಿದ್ದೀಯಾ, ಅದಕ್ಕಾಗಿ ಅನಾಯಾಸೇನ ಮರಣಂ, ಅನಾಯಾಸವಾಗಿ ಮರಣ ಬರಲಿ. ವಿನಾದೈನ್ಯೇನ ಜೀವನಂ, ಇನ್ನೊಬ್ಬರಿಗೆ ಕೈ ಒಡ್ಡಿ ಬದುಕುವ ಬೇಡ. ಬೇಡಿದರೆ ಎನ್ನೊಡೆಯನ ಬೇಡುವೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಒಡೆಯನಿಗೆ ಒಡಲನು ತೋರುವೆ ಎನ್ನುವಂತಹ ದಿಟ್ಟವಾದ ಮನಸ್ಥಿತಿ ನಮಗೆ ಬರಬೇಕು. ಆ ನಿಟ್ಟಿನಲ್ಲಿ ನಿರಾಯಾಸದಿಂದ ಸುಖಿಪರು. ಯಾರು ನಿತ್ಯದಲ್ಲಿ ಲಕ್ಷ್ಮೀ ಶೋಭಾನದ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಆಯಾಸ ಇರೋದಿಲ್ಲ, ದುಃಖಗಳಿರೋದಿಲ್ಲ. ನಿರಾಯಾಸದಿಂದ ಮತ್ತೆ ಸುಖವನ್ನು ಹೊಂದುತ್ತಾರೆ ಎನ್ನುವುದಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾ ಇದ್ದಾರೆ. ಮುಂದೆ ಫಲಸ್ತುತಿಯನ್ನು ತಿಳಿಸ್ತಾ, ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ ಕ್ರಮದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಅಸುರ ಮೋಹನವೇ ನರನಟನೆ ಶೋಭಾನೆ. ನೋಡಿ, ಬ್ರಹ್ಮದೇವರ ದಿವ್ಯವಾದಂತಹ ಆಯಸ್ಸು. ಈ ಆಯಸ್ಸಿನಲ್ಲಿ ಪ್ರತಿಯೊಂದು ಬ್ರಹ್ಮದೇವರ ಹಗಲಿನಲ್ಲಿಯೂ ಈ ಕಲ್ಯಾಣ ಮಹೋತ್ಸವವನ್ನು ಮಾಡಿಕೊಡ್ತಾನಂತೆ ಭಗವಂತ. ಅದಕ್ಕೆ ಹೇಳೋದು ನಮ್ಮ ಭಗವಂತ ಸರ್ವತಂತ್ರ ಸ್ವತಂತ್ರ. ಪ್ರತಿಯೊಂದು ಬ್ರಹ್ಮದೇವರ ಹಗಲಿನಲ್ಲಿ ಈ ರೀತಿಯಾದ ಮದುವೆ, ಈ ರೀತಿಯಾದಂತಹ ಕಾರ್ಯಗಳನ್ನು ಭಗವಂತ ಮಾಡಿ ತೋರಿಸ್ತಾನಲ್ಲ. ಇದು ಯಾಕೆ ಅಂದರೆ ಅಸುರರನ್ನು ಮೋಹಗೊಳಿಸಲಿಕ್ಕೆ ನರರು ಮನುಷ್ಯರು ಮಾಡುವಂತಹ ನಟನೆಯನ್ನು ಮಾಡಿ ತೋರಿಸ್ತಾನಂತೆ ಭಗವಂತ. ಅದಕ್ಕೆ ದಾಸರಂತಾರಲ್ಲ, ಪೊಳೆವ ನೀರೊಳು ಗೆಲ್ಲುವ ಮೋರೆಯ ನೆಲವ ನೋಡುವ ಸುಳಿವ ಕಂಬದಿ ಇಳೆಯ ನಳಿಯುವ ಬಳಿರೆ ಭಾರ್ಗವ ಖಳನ ಛೇದಿಸಿಕೊಳ್ಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಬಹು ಹವಣೆಗಾರನೆ ತಿಳಿಯದೋ ರಂಗ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ.
ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ. ನಾ ಪಾಡಿ ಪೊಗಳಲು ಪನ್ನಗಾಧಿಪನಲ್ಲ, ನೀನರಿಯದಿಲ್ಲ. ಕಣ್ಣು ಮುಚ್ಚದೆ ಬೆನ್ನ ತೋರುವೆ, ಮಣ್ಣನೆದರುವೆ ಚಿನ್ನಗೊಲಿದನೆ. ಸಣ್ಣ ವಾಮನ ಅಣ್ಣ ರಾಮನೆ, ಪುಣ್ಯ ಪುರುಷನೆ ಬನ್ನ ಬಡಕನೆ. ಹೆಣ್ಣುಗಳ ವೃತ ಕೆಡಿಸಿ ತೇಜಿಯ ಬೆನ್ನನೇರಿದ ವ್ಯಾಸ ವಿಠಲ ತಿಳಿಯದೋ ರಂಗ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಇಂತಹ ಭಗವಂತ ಪ್ರತಿಯೊಂದು ಈ ರಮೆಗೂ ಮತ್ತು ಅಡಿಗಡಿಗೆ ನಾರಾಯಣನಿಗೂ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಸುರರನ್ನು ಮೋಹಗೊಳಿಸಲಿಕ್ಕಾಗಿ ಈ ರೀತಿಯಾದಂತಹ ಕಲ್ಯಾಣ ಮಹೋತ್ಸವವನ್ನು ಭಗವಂತ ಮಾಡಿಕೊಳ್ತಾ ಇದ್ದಾನೆ. ಇಂತಹ ಬೊಮ್ಮನ ದಿನದಲ್ಲಿ, ಬ್ರಹ್ಮನ ಒಂದು ಹಗಲಿನಲ್ಲಿ ಒಮ್ಮೊಮ್ಮೆ ಈ ಮದುವೆ, ಪ್ರತಿಯೊಂದು ಕ್ರಮದ ನಿಟ್ಟಿನಲ್ಲಿ, ಪ್ರತಿಯೊಂದು ಬ್ರಹ್ಮನ ಹಗಲಿನಲ್ಲಿಯೂ ಕೂಡ ಈ ಮದುವೆಯನ್ನು ಮಾಡಿಸಿ ಎಲ್ಲರಿಗೂ ಆನಂದವನ್ನು ಕೊಡ್ತಾನಂತೆ ನಮ್ಮ ಭಗವಂತ. ವೇದವ ತಂದು ಬೆಟ್ಟವ ಪೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ, ಭೂದಾನವ ಬೇಡಿ ನೃಪನ ಸಂಹರಿಸಿದ ಆದಿಮೂರುತಿಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ. ನೋಡಿ, ಸಂತೋಷ ಇರ್ತದೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದರೆ, ಭಗವಂತನ ಆಟಗಳನ್ನು ಲೀಲೆಗಳನ್ನು ನೋಡ್ತಾ ಇದ್ದರೆ ಆನಂದವಾಗ್ತದೆ. ಎಲ್ಲ ಜನರಿಗೂ ಕೂಡ ಸಂತೋಷವನ್ನು ಕೊಡಲಿಕ್ಕಾಗಿ ಭಗವಂತ ಈ ರೀತಿಯಾದ ಕ್ರಮವನ್ನು ಹಾಕಿಕೊಂಡಿದ್ದಾನೆ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ ಕ್ರಮದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಅಸುರ ಮೋಹನವೇ ನರನಟನೆ ಶೋಭಾನೆ. ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮುದವುವುದು, ವಧುಗಳಿಗೆ ವಾಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು, ಮದನನಯ್ಯನ ಕೃಪೆಯಿಂದ ಶೋಭಾನೆ. ಮದುವೆಯ ಮನೆಯಲ್ಲಿ ಈ ಒಂದು ಪದವನ್ನು ಹಾಡ್ತಾ ಇದ್ದರೆ ಮದುಮಕ್ಕಳಿಗೆ ಸಂತೋಷವಾಗ್ತದಂತೆ. ಯಾಕೆ ಅಂದರೆ ಆ ಯಾವ ರಸಪ್ಪ ನಾಯಕನ ಮದುವೆಗೆ ವರ ಹಾವು ಕಚ್ಚಿ ಸತ್ತಿದ್ದಕ್ಕಾಗಿ ತಾನೇ ಈ ಪದ್ಯವನ್ನು ಮಾಡ್ತಾ ಇದ್ದದ್ದು. ಈ ಪದ್ಯವನ್ನು ಯಾರು ಮದುವೆಯ ಮನೆಯಲ್ಲಿ ಹಾಡ್ತಾ ಇದ್ದಾರೋ ಮದುಮಕ್ಕಳಿಗೆ ನಿತ್ಯದಲ್ಲಿ ಸಂತೋಷ ತಂದು ಕೊಡುವಂತಹದ್ದು. ಅವರಿಗೆ ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು, ಆ ಹೆಣ್ಣಿಗೆ ಸೌಭಾಗ್ಯತನ ಹೆಸ್ತದೆ. ಇಷ್ಟೇ ಅಲ್ಲದೇನೆ ಅದು ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಎನ್ನುವುದಾಗಿ ತಿಳಿಸ್ತಾರೆ. ಆ ನಿಟ್ಟಿನಲ್ಲಿ ಲಕ್ಷ್ಮೀದೇವಿಗೆ, ಆ ಯಾವ ಭಗವಂತನಿಗೆ ಶೋಭನ, ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ ಅಂತ ಹೇಳಿದಂತೆ ಭಗವಂತನಿಗೂ ಮತ್ತು ಲಕ್ಷ್ಮೀದೇವಿಗೂ ನಿತ್ಯದಲ್ಲಿ ಶೋಭಾನವನ್ನು ಮಾಡಿಸ್ತಾ ಇದ್ದರೆ, ಶೋಭನವನ್ನು ಮಾಡ್ತಾ ಇದ್ದರೆ, ಮನಸ್ಸಿನಲ್ಲೇನೆ ಅವರಿಬ್ಬರಿಗೂ ನಿತ್ಯದಲ್ಲಿ ಮದುವೆಯನ್ನು ಮಾಡ್ತಾ ಇದ್ದರೆ ಆ ಸೌಭಾಗ್ಯತನ ನಮ್ಮಲ್ಲಿ ಬೆಳೀತಾ ಹೋಗ್ತದೆ. ಅಂತಹ ಈ ದಿವ್ಯವಾದಂತಹ ಲಕ್ಷ್ಮೀ ಶೋಭಾನ ಪದ ನೋಡಿ, ಸ್ಟಾರ್ಟಿಂಗಲ್ಲಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬಿ ಅಂತ ಶುರುವಾಯಿತು. ಅಲ್ಲಿ ಲಕ್ಷ್ಮೀ ಎನ್ನುವ ಪದದಿಂದ ಶುರುವಾಗಿದೆ. ಕೊನೆಯಲ್ಲಿ ಕೃಪೆಯಿಂದ ಅಂತ ದ ಅನ್ನುವ ಪದಕ್ಕೆ ನಿಂತಿದೆ. ಅಂದರೆ ಲಕ್ಷ್ಮೀದ ಸಂಪತ್ತನ್ನು ಕೊಡುವಂತಹ ಪದ್ಯ ಅದು ಲಕ್ಷ್ಮೀ ಶೋಭಾನ ಪದ್ಯ ಎನ್ನುವುದಾಗಿಯೂ ಕೂಡ ನಾವು ತಿಳಿದುಕೊಳ್ಳಬೇಕು. ಲಕ್ಷ್ಮೀ ಶೋಭಾನ ಪದದಿಂದ ಶಾಸ್ತ್ರರೂಪವಾದಂತಹ ಕಾವ್ಯ ಇದು. ಆ ಶಾಸ್ತ್ರಗಳಲ್ಲಿ ಏನು ಮದುವೆಯ ವಿಭಾಗಗಳನ್ನು, ಮದುವೆಗೆ ಯಾವ ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡಬೇಕು ಎನ್ನುವುದಾಗಿ ಲಕ್ಷ್ಮೀ ಶೋಭಾನ ಪದ ತಿಳಿಸಿಕೊಡ್ತಾ ಇದೆ. ಅಂತಹ ಮದುವೆಯ ಮನೆಯಲ್ಲಿ ಈ ಪದವನ್ನು ಪಾಡಿದರೆ ವಿಶೇಷವಾದಂತಹ ಫಲಗಳು ಕೂಡ ಇದಕ್ಕೆ ದೊರೀತಾ ಇದೆ. ವಿವಾಹ ಕಾರ್ಯದಲ್ಲಿ ಸಾಮಗಾನದಿಂದ ವಿವಾಹ ಮಾಡಬೇಕಂತೆ. ಹಿಂದೆ ಎಲ್ಲರೂ ಹಾಗೆ ಮಾಡ್ತಾ ಇದ್ದರು. ಆದರೆ ಈಗಿನ ಕಾಲದಲ್ಲಿ ಸಾಮಗಾನ ಸಾಧ್ಯವಿಲ್ಲ ಅನ್ನುವುದಕ್ಕಾಗಿ ಸಾಮಗಾನದ ಬದಲು ಶೋಭಾನ ಅನ್ನೋದನ್ನಾದರೂ ಹಾಡಿ ಅನ್ನುವುದಕ್ಕಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಇಂತಹ ಅದ್ಭುತವಾದ ಒಂದು ಲಕ್ಷ್ಮೀ ಶೋಭಾನ ಪದವನ್ನು ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀ ಶೋಭಾನ ಪದ
ಹೊತ್ತಿಗೇನೆ ಮುಗಿಯುವುದರಲ್ಲಿಯೇನೆ ಆ ಯಾವ ವರ ಅರಸಪ್ಪ ನಾಯಕನ ಮನೆಯಲ್ಲಿ ಹಾವು ಕಚ್ಚಿ ಬಿದ್ದಂತಹ ವರ ಎದ್ದು ಕುಳಿತಿದ್ದಾನೆ. ಆ ಯಾವ ವಧುವಿನ ಜೊತೆಗೆ ವಿವಾಹ ಕಾರ್ಯ ನಡೆದಿದೆ. ಇದು ವಾದಿರಾಜರ ಜೀವನದ ಪ್ರಮುಖವಾದ ಘಟ್ಟಗಳಲ್ಲಿ ಒಂದು ಅಂತನ್ನುವುದನ್ನು ತಿಳಿದುಕೊಳ್ತಾ ವಾದಿರಾಜ ತೀರ್ಥ ಗುರುಸಾರ್ವಭೌಮರು ಹೆಸರೇ ನೋಡಿ, ವಾದಿರಾಜ ತೀರ್ಥರು. ಗುರುಗಳು ವಾಗೀಶ ತೀರ್ಥರು ನಿಮಗೆ ವಾದಿರಾಜ ಎನ್ನುವುದಾಗಿ ಹೆಸರನ್ನು ಕೊಡ್ತೇವೆ ಅಂತಂದರೆ ವಾದಿರಾಜ ತೀರ್ಥರಂತಾರೆ, ನಾನು ವಾದಿಗಳ ರಾಜ ಅಲ್ಲ, ವಾದಿಗಳಿಗೆ ಯಾರು ರಾಜರೋ ಅವರ ಸೇವಕ ನಾನು. ಯಾರು ಅಂದರೆ ವಾದಿಗಳಿಗೆ ರಾಜ ಅಂದರೆ ಆನಂದ ತೀರ್ಥರು, ಅವರ ಸೇವಕ ನಾನು ಅಂತ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ತಮ್ಮ ವಿನಯವನ್ನು ಪ್ರಕಟ ಮಾಡ್ತಾರೆ. ವಾಗೀಶ ತೀರ್ಥ ಮುನಿವರಿಯ ಭವದ್ದಯಾಂಬು ಅಂತ ಹೇಳಿದಂತೆ ನನ್ನ ಹುಟ್ಟು ಯಾರಿಂದೂ ಆಗಿಲ್ಲ, ವಾಗೀಶ ತೀರ್ಥರ ಕರುಣೆಯ ಬಲದ ಒಂದೇ ಒಂದು ಹನಿಯಿಂದ ನನ್ನ ಹುಟ್ಟಾಗಿದೆ, ನನ್ನ ಜನ್ಮವಾಗಿದೆ, ನನ್ನ ಅವತಾರವಾಗಿದೆ ಎನ್ನುವ ಮಾತನ್ನು ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಇದೇ ನೋಡಿ, ಸಮಾಶ್ರಯೇದ್ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ ಕರಿಗಳ ಮೊದಲಾದ ಭಯಗಳಿಂದ ಪರಮ ಮಂಗಳವೀವ ನರಹರಿಯ ದಾಸರ ಚರಣವ ಕಂಡೇನೋ ದುರಿತ ಪರಿಹಾರವಾಯ್ತೋ ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ ಅಂತ ಹೇಳಿದಂತೆ ಗುರುಗಳ ಅನುಗ್ರಹದಿಂದ ಈ ಪದ್ಯವಾಗಿದೆ ಎನ್ನುವುದಾಗಿಯೂ ಕೂಡ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಷ್ಟು ದಿನಗಳ ಕಾಲ ಭಗವಂತ ಒಳಗಡೆ ನಿಂತುಕೊಂಡು ಈ ಪದ್ಯದ ಅರ್ಥಾನುವಾದವನ್ನು ಮಾಡುವಂತೆ ಮಾಡಿದ. ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿಸು ಅಂತ ಕೇಳಿದಂತೆ ನೋಡಿ, ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಮಾಡಿದ ಗ್ರಂಥದ ಮಂಗಲ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ದಿವಸವೇ ಬಂದಿದೆ ಅಂತಂದರೆ ಅದು ವಾದಿರಾಜರ ಪೂರ್ಣವಾದ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ತಿಳಿದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನು ಮಾಡಿದ್ದಾರೆ. ಮೊನ್ನೆ ನಡೆದಂತಹ ಒಂದು ಘಟನೆಯನ್ನು ಹೇಳಿ ನಾನು ಮಂಗಲವನ್ನು ಮಾಡ್ತಾ ಇದ್ದೇನೆ. ಅನೇಕ ಜನರಲ್ಲಿ ಈ ಲಕ್ಷ್ಮೀ ಶೋಭಾನ ಪದ್ಯದ ಕನ್ನಡದ ವಿವರಣೆ ಕೇಳುವ ಜನರ ಮಧ್ಯದಲ್ಲಿ ಒಬ್ಬ ಸ್ತ್ರೀಯೂ ಕೂಡ ನಿತ್ಯದಲ್ಲಿ ಕೇಳ್ತಾ ಇದ್ದಾರೆ. ಎಲ್ಲರೂ ಸ್ತ್ರೀಯರೇ ಕೇಳ್ತಾ ಇದ್ದೀರಿ, ಅದರಲ್ಲಿಯೂ ಕೂಡ ಒಬ್ಬ ಸ್ತ್ರೀಯರು ಕೇಳ್ತಾ ಇದ್ದಾರೆ. ಅನೇಕ ದಿನಗಳಿಂದ ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲದಂತಾಗಿ, ಭಕ್ತಿ ಇಲ್ಲದಂತಾಗಿ 5-6 ತಿಂಗಳುಗಳ ಕಾಲ ಯಾರ ಸಂಪರ್ಕಕ್ಕೂ ಸಿಗದೇನೆ ಇದ್ದಂತಹ ಒಬ್ಬ ಸ್ತ್ರೀ ಒಂದು ದಿವಸ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ವರ್ಧಂತಿಯ ದಿನ ಅವರು ಪ್ರಾರ್ಥನೆ ಮಾಡಿದರಂತೆ. ಯಾವುದೂ ಕೂಡ ಕೆಲಸ ಕೈಗೂಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ ಮರುದಿವಸ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಕನಸಿನಲ್ಲಿ ಬಂದು ಆ ಕನಸಿನಲ್ಲಿ ಆ ಸ್ತ್ರೀಗೆ ಹೇಳ್ತಾ ಇದ್ದಾರಂತೆ, ನಾನು ಯಾರ ಕೈಯನ್ನು ಹಿಡಿದು ಕರೆದುಕೊಂಡು ಬಂದಿದ್ದೇನಲ್ಲ ಅವರು ನಿನಗೆ ಪರಿಹಾರವನ್ನು ಸೂಚಿಸ್ತಾರೆ ಅಂತ. ಆಗ ನೋಡಿದರೆ ಅವರು ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹಿಡಿದ ಕೈ ಅದು ನನ್ನ ಕೈ ಆಗಿತ್ತು ಅನ್ನುವುದು ಅವರದೇ ಮಾತು. ಇದರಿಂದಲೇ ಅರ್ಥವಾಗ್ತದೆ ನಮ್ಮ ಲಕ್ಷ್ಮೀ ಶೋಭಾನ ಪದ್ಯ ಋಣವಿಮೋಚನ ನರಸಿಂಹ ಸ್ತೋತ್ರದ ಕನ್ನಡ ಅನುವಾದ ಇದು ವಾದಿರಾಜರಿಗೆ ಅತ್ಯಂತ ಪ್ರಿಯವಾಗಿದೆ. ವಾದಿರಾಜರೇ ಕೈ ಹಿಡಿದು ಕರೆದುಕೊಂಡು ಬಂದಿದ್ದಾರೆ ಅಂತಂದರೆ ಇನ್ಯಾವುದೂ ಬೇಡ ಜೀವನದಲ್ಲಿ. ಭಗವಂತನ ಗುರುಗಳ ಅನುಗ್ರಹದ ಬಲ ಒಂದೇ ಸಾಕು. ಆ ನಿಟ್ಟಿನಲ್ಲಿ ಇಂತಹ ಪರಮ ಪವಿತ್ರವಾದ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದಂತಹ ಆರಾಧನೆಯಲ್ಲಿ ಇದಕ್ಕೆ ಮಂಗಲವನ್ನು ಹಾಡ್ತಾ ಇದ್ದೇನೆ. ನಾಳೆಯಿಂದ ಮತ್ತೆ ಮಾತೃಕಾ ಸಂಧಿಯ ಹತ್ತಿರ ಗಮನವನ್ನು ಹರಿಸೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನು ಏನು ಇಷ್ಟು ದಿನಗಳ ಕಾಲ ನಡೆದುಕೊಂಡು ಬಂದಂತಹ ಈ ಲಕ್ಷ್ಮೀ ಶೋಭಾನ ಪದದ ಒಂದು ಕನ್ನಡದ ವಿವರಣೆಯನ್ನು ತಂದೆ ತಾಯಿಗಳ ಅಂತರ್ಗತರಾದಂತಹ ಗುರುಗಳ ಅಂತರ್ಗತನಾದಂತಹ ಭಾರತೀರಮಣ ಮುಖ್ಯಪ್ರಾಣ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಅಂತರ್ಗತನಾದಂತಹ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮುತ್ತಗಿಯ ಲಕ್ಷ್ಮೀ ನರಸಿಂಹದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.